ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯಲಾರದೆ ಸಬ್ಸ್ಕ್ರೈಬ್ ಮಾಡ್ತಿರಲ್ವಾ? ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮರೆಯದೇ ಮಾಡಿರಿ. ಈ ವ್ಲಾಗ್ ಬಂದುಬಿಟ್ರೆ ನಾವು ನಮ್ಮ ಹೆಣ್ಮಗಳ ಮನೆಗೆ ಹೋಗಿದ್ವಿ. ನಮ್ಮ ಹೆಣ್ಣು ಮಗಳಂದ್ರೆ ರೀ ನಮ್ಮ ಯಜಮಾನ್ರು ಅವರ ತಂಗಿಯವ್ರ ಮನೆಗೆ. ಇಷ್ಟು ದಿನ ಅವರು ಬಳ್ಳಾರಿಯಲ್ಲೇ ಇದ್ದರು. ಈಗ ಊರಿಗೆ ಹೋಗಿ ಒಂದು ಅರೌಂಡ್ 7 ಮಂತ್ಸ್ ಏನೋ ಆಗ್ತಾ ಇದೆ. ಅಲ್ಲಿ ಅವ್ರದ್ದು ಸ್ವಂತ ಜಾಗ ಇದೆ, ಅಲ್ಲಿ ಸ್ಥಳ ಇದೆ, ಮನೆ ಕಟ್ಕೊಳೋಣ ಅಂತ ಹೋಗಿದ್ದಾರೆ. ಆದರೆ ಅವಾಗೆ ಇವರು ಅವ್ರ ಮನೆಗೆ ಹೋದಾಗಿಂದ ನಾನು ಅಸಲಿಗೆ ಹೋಗಿಲ್ಲ. ನಮ್ಮ ಯಜಮಾನ್ರು ಒಂದು ಸಾರಿ ಹೋಗಿ ಬಂದಿದ್ದಾರೆ, ಆದರೆ ನಾನು ಅಸಲಿಗೆ ಹೋಗೇ ಇದ್ದಿಲ್ಲ. ಪ್ರತಿ ಸರಿನೂ ಅವರು ಬರ್ರಿ ಬರ್ರಿ ಅಂತ ಕರಿತಾ ಇದ್ದರು. ಆದರೆ ನನಗೆ ಕೆಲಸ ರಜೆ ಇಲ್ಲದ ನಿಮಿತ್ತವಾಗಿ ನನಗೂ ಹೋಗೋಕೆ ಆಗ್ತಾ ಇದ್ದಿಲ್ಲ. ಇನ್ನು ರಜೆ ಕೇಳಿದ್ರೆ ಚೆನ್ನಾಗಿರಲ್ಲ, ಯಾಕಂದರೆ ಸಂಡೇನೇ ನನಗೆ ರಜೆ ಇರುತ್ತೆ. ಮತ್ತೆ ರಜೆ ಕೇಳಿದ್ರೆ ಚೆನ್ನಾಗಿರಲ್ಲ, ಹೌದಿಲ್ಲ ರೀ? ಏನು ಹಬ್ಬ ಹಂಗೆ ಬಿಲ್ಡಿಂಗ್ ತೆಗೆದು ಇಡ್ತೀನಿ ಅಂತಷ್ಟು ಕೆಲಸ ಸಹ ಅಲ್ಲಿ ಇರೋದಿಲ್ಲ. ಇನ್ನು ಅಂಥ ಕೆಲಸನ ಕಳ್ಕೊಬೇಕಂದ್ರೆ ನನಗೂ ಇಷ್ಟ ಆಗಲ್ಲ. ನನಗೆ ಅಂತಲ್ಲ, ಯಾರಿಗಾದ್ರೂ ಇಷ್ಟ ಆಗೋದಿಲ್ಲ. ಇನ್ನು ಹಂಗಂತೇಳಿ ಇವತ್ತು ಹೋಗೋಣ ನಾಳೆ ಹೋಗೋಣ ಅನ್ಕೊತಾನೆ ಇರ್ತಿದ್ವಿ. ಆದರೆ ನಮ್ಮ ಹೆಣ್ಣುಮಗಳನ್ನ ಅವ್ರ ಯಜಮಾನ್ರಿಗೆ ನಾಯಿ ಕಚ್ಚುತ್ತೀರಿ, ಭಾಳ ಸ್ವಲ್ಪ ನೋವಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಹಂಗೇನೂ ನೋಡ್ಕೊಂಬರಂಗೆ ಆಗುತ್ತಂತೇಳಿ ಬಂದಿದ್ವಿ. ಎಲ್ಲಿಗೆ ನಾವು ಹೋಗಿ 1-2 ದಿನ ಇದ್ದು ಬರೋಣ ಅಂತಂದರೆ ಏನೋ ಒಂದಿರುತ್ತೆ ರೀ. ಈ ಸರಿ ಏನಿದೆ ಅಂದರೆ ನಮ್ಮ ಕುರಿಗಳಿದ್ದಾವೆ. ಯಾವಾಗಾದರೂ ನಾವು ಎಲ್ಲಿಗಾನ ಹೋಗೋಣ ಅಂತಂದರೆ ಕುರಿಗಳಿರ್ತವೆ. ಇನ್ನು ಅವನ್ನ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ಅದಕ್ಕೆ ಫುಡ್ಡೆಲ್ಲ ನಮ್ಮ ಯಜಮಾನ್ರೇ ನೋಡ್ಕೊತಾರೆ. ಬೇರೆಯವರಿಗೆ ಜಲ್ದಿ ಅದು ಗೊತ್ತಾಗೋದಿಲ್ಲ ಏನಾಗಬೇಕಂತ. ಹೇಳ್ಕೊಟ್ರು ಜಲ್ದಿ ಅರ್ಥ ಆಗಲ್ಲ ರೀ. ನೋಡ್ತಾ ಇದ್ರೆ ಮಾತ್ರ ಅದು ಅರ್ಥ ಆಗುತ್ತೆ, ಹೌದಿಲ್ಲ? ಇನ್ನು ಅದ್ರ ಸಲುವಾಗಿ ಹೋಗಿಲ್ಲ. ಆದರೆ ಇವಾಗೂ ನಮ್ಮ ಕುರಿಗಳು ಇದ್ದಾವೆ. ಹೋಗಿ ಮಾತಾಡಿಸ್ಕೊಂಡು ಹಿಂದಿರುಗಿ ಬಂದ್ಬಿಡೋಣ ಮನೆಗೆ ಅಂತ ನಾವು ಹೋಗಿದ್ದೀವಿ. ಆದರೆ ಅಲ್ಲಿ ಹೋದಾಗ ಇವತ್ತು ಒಂದಿನ ಇದ್ದು ಹೋಗ್ರಿ ಅಂತಂದರೆ, ಇನ್ನು ನಮ್ಮ ಯಜಮಾನ್ರು ಒಂದು ವೇಳೆ ಇರು ಅಂತಂದರೆ ಇದ್ದು ಬಂದುಬಿಡೋಣ, ಮತ್ತು ಯಾವಾಗೋ ನಾವು ಹೋಗೋದು ಅಂತೇಳಿದ್ರು. ಸರಿ ಅಂತ ಹೋಗಿದ್ವಿ. ನನಗೂ ರಜೆ ಇತ್ತು, ಹಾಸ್ಪಿಟಲ್ ಇತ್ತು, ಸಾರು ಊರಲ್ಲಿ ಇದ್ದಿಲ್ಲ. ಇನ್ನು ಹಾಸ್ಪಿಟಲ್ ಓಪನ್ ಆಗಿ ಇರಲಿ, ನೀವು ಬಂದು ಕೆಲಸ ನೋಡಿಕೊಂಡು ಹೋಗ್ರಿ ಅಂತ ಹೇಳಿದರು. ಸರಿ ಅಂತ ಹೇಳಿದ್ವಿ. ಆದರೆ ಸರ್ ಇಲ್ಲ ಸಲುವಾಗಿ ಇನ್ನು ಕೆಲಸನೂ ಇರೋದಿಲ್ಲಲ್ವ. ನಾನು ಸಹ ರಜೆ ಕೇಳ್ಕೊಂಡು ಹೋಗಿದ್ವಿ. ಯಾರ್ಯಾರು ಹೋಗಿದ್ವಿ ಅಂದರೆ ರೀ, ನಾನು, ನಮ್ಮ ಯಜಮಾನ್ರು, ನಮ್ಮ ಭಾವನ ಮಗಳು, ಆಮೇಲೆ ನನ್ನ 2 ಮಕ್ಕಳು, ತಂಗಿ ಮಕ್ಕಳು, ಅತ್ತಿ. ಸಂಡೇ ರೀ ಆ ದಿನ ನಾವು ಹೋಗಿದ್ದು. ಚರ್ಚು ಮುಗಿಸ್ಕೊಂಡು ಅವ್ರ ಊರಿಗೆ ಹೋಗಿದ್ವಿ. ಅವರು ಊರು ತಲುಪೋಕೆ ನಮಗೆ 2 ಗಂಟೆ ಆಗಿತ್ತು. ಯಾವ ಊರಂದರೆ ರೀ, ರಾಯದುರ್ಗ ರೀ. ರಾಯದುರ್ಗಲ್ಲಿ ಹೋಗಿದ್ದು, ಸಿಟಿನೇ ಅದು. ಹೋಗೋಕ್ಕಿಲ್ಲ. ಇನ್ನು ಅವರು ಚರ್ಚೆ ಮುಗಿಸ್ಕೊಂಡು ಅವಾಗೆ ಮನೆಗೆ ಬಂದಿದ್ರು ರೀ. ನಾನು ನಮ್ಮ ಹೆಣ್ಮಗಳು ಕಲಿತು ಅಡುಗೆ ಮಾಡಿ ನೆಕ್ಸ್ಟು ಊಟ ಮಾಡಿಕೊಂಡು 5 ಗಂಟೆ ಆಯ್ತು ರೀ ಊಟ ಮಾಡೋಕ್ಕೆ. ಊಟ ಮುಗಿಸ್ಕೊಂಡು ರೀ, ಇನ್ನು ಪಾರ್ಕ್ ಇದೆ, ಚೆನ್ನಾಗಿದೆ, ಹೋಗೋಣ ಅಂತೇಳಿ ಕರ್ಕೊಂಡೋಗಿದ್ದಾರೆ. ರಾಯದುರ್ಗಂ ನಗರವನಂ ಅಂತ ರೀ, ಅಲ್ಲಿಗೆ ಹೋಗಿದ್ವಿ. ಚೆನ್ನಾಗೈತೆ. ನಮ್ಮ ಮಕ್ಕಳಿಗೆ ಭಾಳ ಅಂದರೆ ಭಾಳ ಇಷ್ಟ ಆಯ್ತಪ್ಪ ಪಾರ್ಕ್. ಆದರೆ ನಾವು ಇನ್ನೊಂದು ತಪ್ಪು ಏನು ಮಾಡಿದ್ದೀವಿ ಅಂದರೆ ರೀ, ನಾವು ಲೇಟಾಗಿ ಹೋಗಿದ್ದೀವಿ. ಬೇಗ ಹೋಗಿದ್ರೆ ಹುಡುಗರು ಚೆನ್ನಾಗಿ ಆಡ್ಕೊತಿದ್ರು. ನಮ್ಮ ತಪ್ಪಿಂದ ಪಾಪ ಹುಡುಗರಿಗೆ ಪಾರ್ಕ್ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. ಭಾಳ ದೊಡ್ಡದಂದರೆ ದೊಡ್ಡದಿದೆ ರೀ ಪಾರ್ಕ್ ಇದು. ಫಸ್ಟು ನಮ್ಮ ಹೆಣ್ಮಗಳನ್ನ ಇಲ್ಲಿ ಬಿಡೋಕ್ಕೆ ಬರುವಾಗ ನಮ್ಮ ಯಜಮಾನ್ರು ಹೇಳಿದರು, ಇನ್ನು ಅವಾಗ ಕಟ್ತಾ ಇದ್ದರು, ಏನಿದ್ದಿಲ್ಲ ಅಷ್ಟು, ಇನ್ನು ಅವಾಗ ಕೆಲಸ ಮಾಡ್ತಾಯಿದ್ರು, ಎಲ್ಲ ರೆಡಿ ಆಗಿದೆ ನೋಡು ಅಂತ. ಚೆನ್ನಾಗಿದೆ ರೀ ಪಾರ್ಕ್. ಹುಡುಗರಿಗಂತೂ ಭಾಳ ಇಷ್ಟ ಆಯಿತು. ನೀವು ರಾಯದುರ್ಗ ಸೈಡ್ ಏನನ್ನ ಹೋದ್ರಿ ರೀ, ಈ ಪಾರ್ಕ್ ನೋಡ್ಕೊಂಡು ಹೋಗ್ರಿ. ನಿಜ ರೀ, ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಎಲ್ಲ ಹುಡುಗರು ಆಡ್ತಿದ್ರಿ ರೀ. ನಮ್ಮ ಸೃಷ್ಟಿ ಮಾತ್ರ ಅವ್ರ ಅಪ್ಪಾಜಿನ ಬಿಟ್ಟು ಹೋಗ್ತಾ ಇಲ್ಲ, ಅವ್ರ ಅಪ್ಪಾಜಿನ ಕಡೆನೇ ಇದ್ದಾಳೆ. ಆದರೆ ಸಾನಿಯಾ, ಪ್ಯಾರಿ ಅವ್ರ ಅಮ್ಮ ಅಪ್ಪ ಬಂದೇ ಇಲ್ಲ. ಇವರಿಬ್ಬರನ್ನೇ ಕರ್ಕೊಂಡು ಹೋಗಿದ್ವಿ. ಊರಿಗೆ ಕರ್ಕೊಂಡು ಹೋದಾಗಿಂದ ತಿರುಗಿ ಬರೋವರಿಗೆ ಅವರು ಅಪ್ಪ ಅಮ್ಮ ಅಂತಲೂ ಕೇಳೇ ಇಲ್ಲ. ಅವರಾಗೆ ಫೋನ್ ಮಾಡಿದ್ರೆ ಮಾತಾಡಿದ್ದಾರೆ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಯಾರ ಪ್ಯಾರಿ, ಸಾನಿಯಾ. ನಮ್ಮ ಹೆಣ್ಮಗಳು ರೀ ಮಕ್ಕಳನ್ನ ಭಾಳ ಅಂದರೆ ಭಾಳ ಕೇರ್ ಮಾಡ್ತಾಳಪ್ಪ. ನಾವು ಮಾಡ್ತೀವಿ ಅಂದ್ರೆ ಅಷ್ಟು ಮಾಡೋದಿಲ್ಲ ನಾವು. ನಮ್ಮ ಹೆಣ್ಮಗಳು ಇನ್ನೂ ಅಲ್ಲಿ ಬೀಳ್ತಿದಾರ ಅನ್ನೋಕ್ಕಿಲ್ಲ, ಅವಲೇ ಬಿದ್ದರು ಅಂತ ಅಂದ್ಬಿಡ್ತು, ಅಷ್ಟು ಭಯ ಬೀಳ್ತಾಳೆ. ಇನ್ನು ನನ್ನ ಮಗಳನ್ನ ಅವ್ರ ಅತ್ತೆ ಆಡಿಸ್ತಾ ಇದ್ದಾಳೆ. ಅವ್ರು ಲಾಸ್ಟ್ ವೀಕಲ್ಲಿ ಬಂದಿದ್ರಂತೆ ರೀ. ಅವಾಗ ಅಷ್ಟು ಜನ ಯಾರು ಇದ್ದೇ ಇಲ್ಲಂತೆ. ಈ ದಿನ ಎಷ್ಟೊಂದು ಜನ ಇದ್ದಾರೆ. ಇನ್ನೊಂದು ಏನಂದರೆ ಈ ದಿನ ಸಂಡೇ ಅಲ್ವಾ, ಸಂಡೇ ಭಾಳ ಜನ ಇದ್ದಾರೆ ಅಂತ ಇದೇ ಫಸ್ಟ್ ಟೈಮ್ ಅವ್ರನ್ನೂ ನೋಡಿದ್ದು. ಇಷ್ಟು ಜನ ಪಾರ್ಕಲ್ಲಿ ಇರ್ತಾರಂತ ನಮಗೆ ಗೊತ್ತಿದ್ರೆ ರೀ ನಾವು ಹೋಗ್ತಾ ಇದ್ದಿಲ್ಲ ಊರಿಗೆ, ಪಾರ್ಕಿಗೆ.
ಅಸಲು ಆಡೋಕ್ಕೆ ಇಲ್ಲ ರೀ. ಅವ್ರು ಆಡೋಕ್ಕಿಲ್ಲ, ಇವ್ರು ಕುತ್ಕೊಳಕ್ಕೆ, ಇವ್ರು ಆಡೋಕ್ಕಿಲ್ಲ, ಅವ್ರು ಕೂತ್ಕೊತಿದ್ದಾರೆ. ಪಾಪ ಅವ್ರನ್ನೂ ಆಡಬೇಕಲ್ಲ, ಇವ್ರನ್ನೂ ಆಡಬೇಕಲ್ಲ, ಎದಕ್ಕನ್ನ ಬಂದೀವಪ್ಪ ಅಂತ ಅನ್ನಿಸ್ತು. ಇನ್ನೊಬ್ರು ರೀ, ನಮ್ಮ ಮೈದ್ನವ್ರ ಮಗ ಸಹ ಬಂದಿದ್ದಾರೆ. ನಮ್ಮ ಹೆಣ್ಮಗಳು ಎತ್ಕೊಂಡಿದ್ದಾಳಲ್ರಿ ಅವರೇ. ಇದರಲ್ಲಿ ಕುಂದ್ರಿಸಿ ಆಡಿಸ್ತಾ ಇದ್ದರೆ ಅಳ್ತಾ ಇದ್ದಾನೆ. ನಮ್ಮ ಸೃಷ್ಟಿ ಸಹ ಆಡ್ತಲಪ್ಪ ಇದರಲ್ಲಿ ಕುತ್ಕೊಂಡು ಆಡಮ್ಮ ಅಂತಂದರೆ. ಆದರೆ ಹುಡುಗರಿಗೆ ಆಡ್ಸೋಕ್ಕೆ ಭಾಳ ಅಂದರೆ ಭಾಳ ಚೆನ್ನಾಗಿದ್ದೀರಿ. ಇನ್ನೊಂದು ಏನಂದರೆ ಸಂಡೇ ಮಾತ್ರ ಬರಬಾರ್ದು. ಬಂದೀವಂದರೆ ಬೇಗ ಬರಬೇಕು. ಬರುವಾಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕಟ್ಕೊಂಡು ಬರ್ಬೇಕು ರೀ. ನನಗೆ ಅನ್ಸೋ ಮಟ್ಟಿಗೆ ಸ್ನ್ಯಾಕ್ಸ್ ಕಟ್ಕೊಂಬರ್ಬಾರ್ದಪ್ಪ. ಯಾಕೆಂದರೆ ಸ್ನ್ಯಾಕ್ಸ್ ಕಟ್ಕೊಂಡು ಬಂದರೆ ಅಲ್ಲೇ ಕುತ್ಕೊಂಡು ತಿನ್ಕೊಂತಾನೆ ಇರ್ತೀವಿ. ಇನ್ನು ಹಿಂಗೆ ಹೋಗಿ ಆಡೋದು ಮಾಡೋದು ಇಂಥವೆಲ್ಲ ಮಾಡೋದಿಲ್ಲ. ಸ್ನ್ಯಾಕ್ಸ್ ಏನೇನಿದ್ರೆ ಮನೆಯಲ್ಲೇ ಇನ್ನು ಆಡಿ ಮನೆಗೆ ಹೋಗೋವರೆಗೆ ಅದು ಡೈಜೆಷನ್ ಆಗಿರಬೇಕು, ಹಂಗೆ ಉಂಡು ಬಂದುಬಿಡ್ಬೇಕು. ನಮ್ಮ ಹೆಣ್ಮಗಳಿಗೆ ರೀ 3 ಮಕ್ಕಳು. ಆ 3 ಯಾರ್ಯಾರು ಅಂದರೆ ಫಸ್ಟು ಹೆಣ್ಣು ರೀ, ನೆಕ್ಸ್ಟು ಹೆಣ್ಣು, ಥರ್ಡ್ನು ಎಣ್ಣೆ ರೀ. 3 ಹೆಣ್ಮಕ್ಳು. 2 ಹೆಣ್ಮಕ್ಳು ಆದಮೇಲೆ ಇನ್ನೊಂದು ಗಂಡು ಆಗುತ್ತೇನೋ ಅಂಥೇಳಿ ಪಾಪ ಬಿಟ್ಟರು. ಆದರೆ ಅದು ಸಹ ಎಣ್ಣೆ ಆಯಿತು. ಆದರೆ ಚೆನ್ನಾಗಿದ್ದಾರೆ, ಹುಷಾರಿದ್ದಾರೆ. ಅವ್ರ ಗಂಡ ಹೆಂಡ್ತಿ ರೀ. ಅವರು ಅತ್ತೆಯವ್ರ ಮನೆ ಬಂದುಬಿಟ್ಟು ರೀ ಹನುಮಾಪುರ ಅಂತೆ ರೀ, ಮುರುಡಿ ಹನುಮಾಪುರ ಅಂತೆ, ರಾಯದುರ್ಗ ಸೈಡ್. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕಂತೆ ಅವ್ರದ್ದು. ಇನ್ನು ಈ ಕಡೆಗೆ ಅಂತೆ. ನಾನು ಯಾವಾಗೋ ಒಂದು ಸರಿ ಬರ್ತೀನಪ್ಪ, ಅದಕ್ಕೆ ನನಗೆ ಅಷ್ಟು ಗೊತ್ತಾಗಲ್ಲ. ಬಳ್ಳಾರಿ ಬಿಟ್ಟು ನಾನು ಎಲ್ಲಿಗೂ ಹೋಗಿಲ್ಲ. ನಾನು ಹುಟ್ಟಿದ್ದು ಬಳ್ಳಾರಿನೇ, ನಾನು ಓದಿದ್ದು ಬಳ್ಳಾರಿನೇ. ಆದರೆ ಆಮೇಲೆ 1 ಇಯರ್ ನಾನು ಬೇರೆ ಊರಿಗೆ ಟ್ರೈನಿಂಗ್ ಹೋಗಿದ್ದೆ. ಮತ್ತು ಆಮೇಲೆ ಬಳ್ಳಾರಿಗೆ ಬಂದೆ. ಮತ್ತೆ ಬಳ್ಳಾರಿಗೆ ಬರೋಕ್ಕಿಲ್ಲ, ಮತ್ತು ಬಳ್ಳಾರಿ ಹುಡುಗನೇ ನಾನು ಮದುವೆ ಆಗಿದ್ದೀನಿ. ಈ ತೊಟ್ಲ ಬಂದುಬಿಟ್ರಿ ಸಣ್ಣ ಹುಡುಗರು ಆಡೋದು. ಆದರೆ ನಮ್ಮ ಜೀವ ಒಪ್ಪುತ್ತಾ? ಅಸಲಿಗೆ ಇಲ್ಲ. ಆಡಲೇಬೇಕು, ನಾವು ಸಹ ಒಂದು ರೌಂಡ್ ಹಾಕಲೇಬೇಕು. ಅದು ಏನಾಗುತ್ತೋ ನೋಡೋಣ. ಮುರಿಯುತ್ತಾ? ಇನ್ನೊಂದು ಸರಿ ನೋಡೋಣ. ಇಲ್ಲಿ ನೋಡಿದ್ರೆ ನಮ್ಮ ಮಕ್ಕಳು ಅಳುತ್ತಿದ್ದಾರೆ ರೀ. ಅವ್ರು ಆಡ್ತಾರಂತೆ, ನಾವು ಬರ್ಲಾರ ಬಂದೀವಿ ರೀ. ಆಡ್ತೀವಿ ಅಂದರೆ ಅವ್ರಿಗೆ ಎಷ್ಟು ದುಃಖ ಬಂದುಬಿಟ್ಟಿದೆ. ಇನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸಣ್ಣ ಮಕ್ಳದ್ದು. ದೊಡ್ಡವ್ರದ್ದು ಅಲ್ಲಿದೆ. ಅದಕ್ಕೆ ನೋಡಿದ್ರೆ ಫುಲ್ ಜನ ಮುಕ್ಕುರ್ಸ್ಕೊಂಬಿಟ್ಟಿದ್ದಾರೆ. ಯಾವಾಗ ಇನ್ನೊಬ್ರು ಇಳಿತಾರೆ, ಯಾವಾಗ ನಾವು ಏರಿ ಕೂತ್ಕೊಳ್ಳೋಣ ಅಂತ. ಇನ್ನು ಮುಗೀತು, ಅಲ್ಲಿ ಹೋಗಿವಂದರೆ ಇನ್ನು ಮುಗೀತು. ನಾವು ಮನೆಗೂ ಹೋದಂಗೆ, ಮನೆಗೆ ಹೋದಂಗಲ್ಲ, ಇನ್ನು ಆಡ್ದಂಗೆ ಮನೆಗಂತೂ ಹೋಗ್ತೀವಿ. ನನಗೆ ಭಯ, ಫಾಸ್ಟಾಗಿ ಏನನ್ನ ತೂಗ್ಬಿಟ್ರೆ ಭಯ ಆಗ್ತೈತೆ, ಎಲ್ಲಿ ಬಿದ್ದು ಬಿಡ್ತೀನೇನೋ ಅಂತ. ಬೀಳೋದು ಒಂದಟ್ಟಿಗಿರಲಿ ರೀ, ತಲೆ ಚಕ್ರ ಬಂದುಬಿಡ್ತೈತೆ, ಹೊಟ್ಟೆಗೆ ಏನೋ ಒಂಥರ ಆಗುತ್ತೆ. ಇನ್ನು ನಾವು ಆಡೋಕ್ಕಿಲ್ಲ ರೀ. ನಾನಂತೂ ಫಸ್ಟ್ ಟೈಮ್ ನಮ್ಮ ಅತ್ತೆ ತೊಟ್ಲ ಆಡೋದು ನೋಡ್ತಿರೋದು ನನ್ನ ಮದುವೆ ಆಗಿ ಬಂದಾಗಿಂದ. ಖುಷಿಯಾಗ್ಬಿಟ್ಟೈತೆ ನಮ್ಮ ಅತ್ತೆಗೆ. ಎಂಜಾಯ್ ಮಾಡಬೇಕಪ್ಪ. ವಯಸ್ಸಿದ್ರೆ ಏನು, ವಯಸ್ಸಾದರೆ ಏನು, ಜೀವ ಇರೋವರೆಗೆ ಬೇಸ್ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಇನ್ನು ನಾವಿಲ್ಲ ಆಡ್ತಿದ್ದೀವಿ ರೀ. ಒಂದು ಸೈಡ್ ಬಂದುಬಿಟ್ಟು ವಾಚ್ಮೆನ್ ಕಳಿಸ್ತಾ ಇದ್ದಾರೆ ಮನೆಗೆ. ಬಂದು ಒಂದು ತಾಸಿಗೂ ಆಗೇ ಇಲ್ಲ, ಕಳಿಸ್ತಿದ್ದಾರೆ. ನನಗೆ ಒಂಥರ ಬೇಜಾರಾಗ್ಬಿಡ್ತು. ಏನಪ್ಪ ಬೇಗನೆ ಬಂದಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಇದನ್ನು ಆಡೋಣ ಅಂತ ನಾನು ಹೋಗಿದ್ದೀನಿ. ಏನು ಮಾಡಬೇಕು, ವಾಚ್ಮೆನ್ ಒಂದು ಸೈಡಿಂದ ಓಡಿಸ್ಕೊಂತ ಜನನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ರೌಂಡ್ ಅಂತೂ ಇಂತೂ ಆಡೋಣ ಅಂಥೇಳಿ ಅಲ್ಲಿಗೆ ಕ್ಯಾಮ್ರಾ ಇನ್ನೊಬ್ಬ ಹುಡುಗರಿಗೆ ಕೊಟ್ಟು ನಾನು ಹೋಗ್ತಾ ಇದ್ದೀನಿ. ಅಷ್ಟರಾಗ ವಾಚ್ಮೆನ್ ಬಂದುಬಿಟ್ಟೆ. ಇನ್ನು ಅವ್ರು ಏನನ್ನ ಬೈತಿದ್ರೆ ನಮಗೆ ಒಂಥರ ಆಗ್ತೈತೆ. ಅದಕ್ಕೆ ಇದ್ರೆ ಇರಲಿ, ಬೇಡ ಬಿಡು ಅಂತ ಇನ್ನು ಸುಮ್ಮನೆ ಬಿಟ್ಬಿಟ್ಟೆ. ನಮ್ಮ ಹುಡುಗರಿಗೆ ನೋಡಿದ್ರೆ ಹಬ್ಬ ಆಗ್ಬಿಟ್ಟಿತ್ತಪ್ಪ. ನೋಡ್ರಿ, ಅಲ್ಲಿ ತಾತ ಬಂದು ಬೈತದನ, ನೀವು ಲೇಟ್ ಬರೋದಲ್ಲ, ನಮ್ಮ ಜೀವಕ್ಕೆ ಮೂಲ ನೀವು ನಮಗೆ ಹೊಟ್ಟೆಗೆ ಅನ್ನ ಇಲ್ದಂಗೆ ಮಾಡ್ತೀರಿ, ನಾವು ಉಪವಾಸ ಸಾಯಬೇಕಿಲ್ಲಿ ಅಂತ ಅಜ್ಜ ಏನೇನೋ ಮಾತಾಡ್ತಿದ್ದಾರೆ. ಇಲ್ಲೆಲ್ಲ ಪಿಕ್ಚರ್ಸು ಚೆನ್ನಾಗಿದೆ ನೋಡ್ರಿ. ಪಿಕ್ಚರ್ಸ್ ಚೆನ್ನಾಗಿಲ್ಲ, ಗೊಂಬೆಗಳು. ಹುಲಿ ಐತೆ, ಸಿಂಹ ಐತೆ, ಕೋಣ ಐತೆ. ಕೋಣದ್ದೆಲ್ಲ ಹೋಗ್ಬಿಟ್ಟವಪ್ಪ ಪಾರ್ಟ್ಸ್. ಚಿರತೆ ಐತೆ, ಆನೆ ಮರಿ ಐತೆ, ಆನೆ ಐತೆ, ಯೂಸ್ ಮೀ ಅಂತ ಮಂಕಿ ಐತೆ. ನೋಡ್ರಿ, ಒಬ್ಬೊಬ್ಬರಿಗೆ ಟಿಕೆಟ್ 10 ರೂಪಾಯಿ. ಏನು ಮಾಡ್ಬೇಕು, 10 ರೂಪಾಯಿ ಕೊಟ್ಟು ಒಂದು ತಾಸಿಗೂ ಆಡೇ ಇಲ್ಲ. ಬೇಜಾರಾಯಿತು ನನಗಂತೂ. ನೆಕ್ಸ್ಟ್ ಟೈಮ್ ಬರ್ತೀವಿ. ರಾಯದುರ್ಗಂ ನಗರವನಂ. ಇಲ್ಲಿ ಒಂದು ಪೇಷಂಟ್ ಬಂದಿತ್ತು ರೀ, ನಮ್ಮ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡ್ಕೊಂಡಿದ್ದರು. ರಾಯದುರ್ಗಮಿಂದ ಬಂದಿದ್ರು ಅವರು. ನಾವು ಪಾರ್ಕಿಗೆ ಹೋಗಿ ಮನೆಗೆ ಬರುವಾಗ ನಾವು ನೋಡಿದ್ವಿ ಅವ್ರನ್ನ. ಆದರೆ ನಾವು ಅವ್ರನ್ನ ನೋಡಿದ್ವಿ, ಅವಾಗ ಅವ್ರು ನನ್ನ ನೋಡಿಲ್ಲ. ನಾನು ಸುಮ್ಮನೆ ಮುಂದೆ ಬರ್ತಿದ್ದೆ. ಅವರು ಜಲ್ದಿ ಬಂದು, ಏಮ್ ಸಿಸ್ಟರ್ ಇಕ್ಕಡುನ್ನಾರು ಕದ ಮೀರು ಅಂತಂದು.
అవునండి. ఇక్కడికొచ్చినామంటే ఎవరున్నారు ఇక్కడ ಅಂತ ಕೇಳಿದ. మా ఆడపడుచుంది అంటే, మీ వోళ్ళు ఎవరు లేరు కదా ಅಂತ ಹೇಳಿದ್ರಲ್ಲ ನೀವು. ಅಂದರೆ ಇಲ್ಲ ರೀ ನಮ್ಮ ಹೆಣ್ಮಗಳು ಇದ್ದಾಳೆ ಅಂತಂದರೆ, ಹೌದಾ ಅಂತೇಳಿ ಮಾತಾಡ್ಸಿದ್ವಿ. ಖುಷಿ ಆಯಿತು ನನಗೆ ಅವ್ರನ್ನ ನೋಡಿ. ಮತ್ತೆ ಎಲ್ಲಿಗೇನು ಹೋಗೋಣ ಅಂದರೆ ಬೇರೆ ಪಾರ್ಕೇ ಇದ್ದಿಲ್ಲ ರೀ. ಇನ್ನು ಸೀದಾ ಮನೆಗೆ ಬಂದುಬಿಟ್ವಿ. ಮನೆಗೆ ಬರೋಕ್ಕಿಲ್ಲ. ಇನ್ನು ನಮ್ಮ ಹೆಣ್ಮಗಳು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಮತ್ತೆ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಮಟನ್ ಮಾಡಿದ್ರಿ, ಇವಾಗ ನೈಟ್ ಚಿಕನ್ ಮಾಡ್ತಾಯಿದ್ದಾರೆ. ನಮ್ಮ ಹೆಣ್ಮಗಳು ಮುದ್ದೆ ಚೆನ್ನಾಗಿ ಮಾಡ್ತಾಳೆ. ನನಗೆ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ. ನಾವು ಅಂದ್ಕೊಂಡೇ ಇಲ್ಲ ರೀ ಊರಿಗೆ ಹೋಗ್ತೀವಿ ಅಂತ, ಆದರೆ ಮಾತಾಡ್ಸಿ ಬರೋಣ ಅಂಥೇಳಿ ಬಂದುಬಿಟ್ವಿ. ಇನ್ನೊಂದು ನನ್ನ ಲಕ್ಕಿ ಏನಂದರೆ ಸರ್ಗನ ಇಲ್ಲ, ಇನ್ನು ರಜೆ ಕೇಳಿ ಬಂದುಬಿಟ್ಟಿದ್ದೀನಿ. ಜಾಸ್ತಿ ನಾವು ಯಾವ ಊರಿಗೂ ಹೋಗಲ್ಲಪ್ಪ. ನಮ್ಮ ಮನೆ ಬಿಟ್ಟು ನಾವು ಎಲ್ಲಿಗೆ ಹೋಗಲ್ಲ. ಏನಂತ ತರಬೇಕಂದ್ರೆ ನಾವು ಸಿಟಿನೇ ಹತ್ರನೇ ಇದ್ದೀವಲ್ಲ, ಬೇಗ ಹೋಗಿ ತಂದ್ಕೊಂಡ್ಬಿಡ್ತೀವಿ. ಯಾವ ಊರಿಗೆ ಹೋಗಿ ತೊಗೊಂಬರೋದು ಏನಿರಲ್ಲ. ಬೇರೆ ಊರವ್ರು ನನಗೆ ಹೇಳ್ತಾರೆ, ನಮ್ದು ಆ ಊರು, ಅಲ್ಲಿಂದ ಬಂದೀವಿ ನಾವು ಸಂತೆ ಮಾಡೋಕ್ಕೆ ಅವೆಲ್ಲ ಕೇಳಿದ್ರೆ, ಅಲ್ಲಿಂದ ಬರ್ತೀರಾ ಅಂತ. ನಿಜ ರೀ, ನನಗೆ ಶಾಕ್ ಆಗುತ್ತೆ. ಇನ್ನು ನಮ್ಮ ಹೆಣ್ಮಗಳು ಇದ್ದಾಳಲ್ರಿ, ಅಲ್ಲಿ ನೋಡಿದ್ರೆ ಯಾವ್ಯಾವ ಮನೆಗಳೇ ಇಲ್ಲ ರೀ. ಮನುಷ್ಯರಿರುವಂಥ ಮನೆ ಅಂದರೆ ತಿರುಗಿ ಹೊಡೆದ್ರೆ ಒಂದು 100 ಮನೆಗಳಿದಾವೆ ಅಷ್ಟೇ. ಆ 100 ಮನೆ ಬಿಟ್ಟು ಜಾಸ್ತಿ ಮನೆಗಳೇ ಇಲ್ಲ. ಇನ್ನು ಡೆವಲಪ್ ಆಗಬೇಕು. ಭಾಳ ಮನೆಗಳು, ಸ್ಥಳಗಳು ಎಲ್ಲ ಇದ್ದಾವೆ. ನಿಮಗೆ ಆಮೇಲೆ ತೋರಿಸ್ತೀನಿ ರೀ ನಾನು. ಇನ್ನು ನಮ್ಮ ಹೆಣ್ಣುಮಗಳಿಗೆ ರೀ ನಮ್ಮ ಮೈದ್ನವ್ರು ಫೋನ್ ಮಾಡಿದ್ದಾರೆ. ಮಗನ್ನ ಕರ್ಕೊಂಡು ಬಂದಿದ್ವಲ್ಲ ಊರಿಗೆ, ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ವಿ. ಆದರೆ ನಾವು ರಾತ್ರಿ ಇಲ್ಲೇ ಉಳ್ಕೊಂಬಿಟ್ಟಿವಿ. ಅದಕ್ಕೆ ಅವ್ರು ಫೋನ್ ಮಾಡಿದ್ದಾರೆ, ಏನು ಮಾಡ್ತಿದ್ದೀರಿ, ಹೆಂಗಿದಾನ ನನ್ನ ಮಗ ಅಂತ. ಮನೆಯಲ್ಲಿದ್ದಾಗಂತೂ ಅಪ್ಪ ಯಾವಾಗಪ್ಪ ಇವರೆಲ್ಲನ ಬಿಟ್ಟು ನನಗೆ ಸ್ವಲ್ಪ ರೆಸ್ಟ್ ಕೊಡ್ತಾರ ಮಕ್ಕಳು ಅಂತ ಅನ್ಕೊತಾ ಇರ್ತೀವಿ. ಅದೇ ನಮ್ಮನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಯಾರಂದ್ರೆ ಅವ್ರನ್ನ ಬಿಟ್ಟು ಇರೋಕ್ಕೆ ಆಗೋದಿಲ್ಲ. ಹೌದಿಲ್ಲ ರೀ, ಅಸಲಿಗೆ ಆಗೋದಿಲ್ಲ. ಇಲ್ಲಿ ನೋಡ್ರಿ, ನಾನು ನಮ್ಮ ಹೆಣ್ಮಗಳು ಅಡುಗೆ ಮನೆಯಲ್ಲಿಲ್ಲ, ನಮ್ಮ ಸೃಷ್ಟಿ ಅಡುಗೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾಳೆ. ಇನ್ನು ಅಡುಗೆ ಮಾಡೋದು ಮುಗಿಯೋಕ್ಕಿಲ್ಲ ರೀ. ಮಧ್ಯಾಹ್ನದ್ದು ಪಲಾವನ್ನ ಇತ್ತು, ನೈಟ್ ಚಿಕನ್ ಮಾಡಿತ್ತು. ಇದೆಲ್ಲ ಕಲಸಿ ನಾವು ಹುಡುಗರು ಉಣ್ಣಕ್ಕೆ ನಾನು ಹಾಕ್ಕೊಟ್ಬಿಟ್ಟಿದ್ದೀನಿ. ನಮ್ಮ ಹೆಣ್ಮಗಳು ಏನೋ ಸಿಲಿಂಡ್ರ್ ವಾಸನೆ ಬರ್ತಾಯಿದೆ ಅಂದರೆ ಸರಿ ಅಂತ ಇನ್ನು ಅವ್ರ ಅಣ್ಣ ಬಂದು ನೋಡ್ತಾ ಇದ್ದಾರೆ. ಇಲ್ಲಮ್ಮ, ಏನು ವಾಸನೆ ಇಲ್ಲಂತ. ನಮ್ಮ ಹೆಣ್ಮಗಳಿಗೆ ನಮ್ಮ ಯಜಮಾನ್ರು ಅಂದರೆ ಇಷ್ಟ. ನಮ್ಮ ಹೆಣ್ಮಗಳಿಗಿಂತ ನಮ್ಮ ಯಜಮಾನ್ರಿಗೆ ನಮ್ಮ ಹೆಣ್ಮಗಳಂದ್ರೆ ಅಷ್ಟು ಇಷ್ಟ. ನಿಜ ರೀ, ಅಷ್ಟು ಜೀವ ಮಾಡ್ತಾರೆ ನಮ್ಮ ಯಜಮಾನ್ರು ನಮ್ಮ ಹೆಣ್ಮಗಳನ್ನ. ಭಾಳ ಅಂದರೆ ಭಾಳ ಇಷ್ಟ. ನನಗೆ ಅನ್ನಿಸ್ತಿತ್ತಪ್ಪ, ನನಗೂ ಇಂಥ ಅಣ್ಣ ಇದ್ದಿದ್ರೆ ಇಷ್ಟು ಚೆನ್ನಾಗಿತ್ತಲ್ಲ ಅಂತ. ಆಮೇಲೆ ಅಣ್ಣನಕಿನ ಏನು ನಿನಗೆ ಗಂಡನಾಗಿ ಸಿಕ್ಕಾನಲ್ಲ, ನಿನಗೆ ಅಷ್ಟೇ, ಇನ್ನು ಅದಕ್ಕಿಂತ ಬೇಕಾ ಅಂತ ನನ್ನ ಮನಸ್ಸು ನನಗೆ ಹೇಳ್ದಿರುತ್ತಾರೆ ಒಂದೊಂದು ಸರಿ. ಇನ್ನು ಮಕ್ಕಳು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ರೀ. ಇನ್ನು ನೆಕ್ಸ್ಟ್ ನಾವು ಊಟ ಮಾಡೋಕೆ ಕೂತ್ಕೊಂಡಿದ್ವಿ. ನಮ್ಮ ಹೆಣ್ಮಗಳು ಮುದ್ದೆ ಮಾಡಿದ್ದಾಳೆ. ಇನ್ನು ಮಧ್ಯಾಹ್ನದ ಪಲಾವನ್ನ ಇದೆ, ಚಿಕನ್ ಮಾಡಿದ್ವಿ. ಊಟ ಮಾಡೋಣ ಬರ್ರಿ ಎಲ್ಲರೂ. ಯಾವಾಗಲೂ ನಮ್ಮ ಮನೆಗಳದ್ದೇ ವ್ಲಾಗ್ ಮಾಡ್ತಿದ್ದೆ ನಾನು. ಈ ದಿನ ನಮ್ಮ ಹೆಣ್ಮಗಳವ್ರ ಮನೆಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಅತ್ತೆ ಬಂದುಬಿಟ್ರಿ, ನಮ್ಮ 500 ಮಗನ್ನ ಮಲಗಿಸಿ ಅವರು ಊಟಕ್ಕೆ ಕೂತ್ಕೊತಾ ಇದ್ದಾರೆ. ನಮ್ಮ ರಾಧಾ ರೀ ಕ್ಯಾಮ್ರಾ ನೋಡ್ಕೊಂತ ಊಟ ಮಾಡ್ತಿದ್ದಾಳೆ. ಇನ್ನು ಊಟ ಮುಗಿಯೋಕ್ಕಿಲ್ಲ ರೀ. ಇನ್ನು ಅವ್ರ ಏರಿಯಾ ತೋರಿಸ್ತೀನಿ ನೋಡ್ರಿ. ರಾತ್ರಿ ಹೊತ್ತು ಎಷ್ಟು ಕತ್ಲ ಅಂದರೆ ಅಷ್ಟು ಕತ್ಲ ಇರುತ್ತಾ. ಯಾವ ಮನೆಗಳೂ ಇಲ್ಲ ರೀ. ನಮ್ಮ ಹೆಣ್ಮಗಳ ಮನೆ ಬಾಜು ಒಂದು ಸ್ವಲ್ಪ ಸ್ಥಳ, ಆಮೇಲೆ ಇನ್ನೊಂದು ಮನೆ ಅಷ್ಟೇ. ಮತ್ತು ಆಮೇಲೆ ಒಂದು 4-5 ಮನೆ ಬಿಟ್ಟಾದಮೇಲೆ ಇನ್ನೊಂದು ಮನೆ, ಇನ್ನು 5-6 ಮನೆ ಬಿಟ್ಟಾದಮೇಲೆ ಇನ್ನೊಂದು ಮನೆ, ಹಂಗಿದ್ದಾವೆ. ನನಗೆ ಭಯ ಆಗ್ತೈತಪ್ಪ, ಅವ್ರು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ವಾಕಿಂಗ್ ಮಾಡಿ ಊಟ ಮಾಡಿ ವಾಕಿಂಗ್ ಮಾಡೋಕ್ಕೆ ಹೋಗಿದ್ವಿ, ಆವಾಗ ಇದು ವಿಡಿಯೋ ತೆಗ್ದಿದ್ದು. ಇನ್ನು ಬೆಳಗ್ಗೆ ಆಗೋಕ್ಕಿಲ್ಲ ರೀ. ನಾವು ಹುಡುಗರಿಗೆ ನಮ್ಮ ಹೆಣ್ಮಗಳು ಗಂಜಿ ಮಾಡಿದ್ಲು, ಗಂಜಿ ಕುಡಿತಿದ್ರೆ ನಮ್ಮ ಪ್ಯಾರಿ ತೊಗೊಂಡು ಬ್ಯಾಗ್ ಹಿಂಗೆ ಹಾಕ್ಯಣಕ್ಕೆ ಹೋಗ್ಯಾಳ್ರಿ. ಹಿಂಗೆ ಕೈ ಎತ್ತಿಬಿಟ್ಟಾಳ. ಆ ಗಂಜಿನ ತಲೆ ಮೇಲೆಲ್ಲ ಹಾಕ್ಕೊಂಬಿಟ್ಟಿದ್ದಾಳೆ. ಇನ್ನು ಹುಡುಗರೆಲ್ಲ ಊಟ ಮಾಡ್ತಿದ್ದಾರೆ. ಊಟ ಮಾಡಿ ಆದಮೇಲೆ ಎಲ್ಲರಿಗೆ ಗಂಜಿ ಕೊಟ್ಟಿದ್ದೀನಿ. ನಮ್ಮ ರಾಜ್ಕುಮಾರ್ ಅವರು ಚೇರ್ ಮೇಲೆ ಕುಂತ್ಕೊಂಡಿದ್ದಾರೆ. ಇನ್ನು ನಮ್ಮ ಮಕ್ಕಳಿಗೆ ಹೇಳಾರಂಗ ಮೇಲೆ ಹೋಗಿ ನೋಡಿ ಬರೋಣ ಬರ್ರಿ, ಹೇಗಿದೆ ಏರಿಯಾ ನೋಡೋಣ ಅಂತ. ಇನ್ನು ಮನೆ ಮೇಲೆ ಬಂದು ನೋಡ್ತಾ ಇದ್ವಿ. ನೋಡ್ರಿ, ಬರೀ ಎಲ್ಲ ಖಾಲಿ ಮನೆಗಳೇ. ಒಂದು 4-5 ಮನೆ ಆದಮೇಲೆ ಮನೆಗಳು ಅಷ್ಟೇ. ಹಂಗೆ ಬಿಟ್ಟು ಒಂದು ಬಿಟ್ಟಿಂದು ಮನೆಗಳೇ ಇಲ್ಲ. ಹಿಂಗಿದ್ರೆ ಅಸಲು ಇರೋಕ್ಕೂ ಆಗೋದಿಲ್ಲ. ಏನಂತ ತರಬೇಕಂದ್ರೂ ಸ್ವಲ್ಪ ದೂರ ಹೋಗಬೇಕು. ನಮ್ಮ ಮನೆ ಕಡೆ ಹಾಗೆ ಹತ್ತಿರ ಇಲ್ಲ. ಇನ್ನು ನಮ್ಮ ಸೃಷ್ಟಿ, ನಮ್ಮ ಪ್ಯಾರಿ ಜನ್ಮದ ಜೋಡಿಗಳು ಇವರು. ಯಾವಾಗಲೂ ಒಬ್ರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ನಮ್ಮ ಸೃಷ್ಟಿ ಎಳ್ಳೆಗಳ ಮಧ್ಯದಿಂದ ನೀರು ಪೈಪ್ ಹಾಕಿದ್ದಾಳೆ. ನೀರು ಎಲ್ಲಿಂದ ಬರ್ತಿದೆ ಅಂದರೆ ಎಳ್ಳ್ಯಾಗಿಂದ ನೀರು ಬರ್ತಿದ್ವು. ಇವರಿಬ್ಬರು ಬಿಟ್ಟು ಬೇರೆಯವ್ರನ್ನ ಯಾರನ್ನ ಅವ್ರು ಕರ್ಕೊಳೋದಿಲ್ಲ. ಅಂಗಳ ಕಸ ಅಂತೇಳಿ ಅಲ್ಲೇ ಮೇಲೇ ಬೆಳೀತಿದ್ದಾಳೆ. ಅಂದರೆ ನಾವು ಮೇಲೆ ಇರೋದು ಅವ್ರಿಗೆ ಗೊತ್ತಿಲ್ಲ.
ನಾವು ಒಂದು ವೇಳೆ ಮನೆ ಮೇಲೆ ಇದೀವಿ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಇವ್ರನ್ನೂ ಬಂದುಬಿಡ್ತಾರಪ್ಪ. ಇನ್ನು ಇವ್ರು ಆಡೋದಂದಲ್ಲ, ನಮ್ಮ ಕಾರುಣ್ಯ ಬಂದ್ಲ, ಆದರೆ ನಮ್ಮ ಕಾರುಣ್ಯನ ಬರಬೇಡ ನಡಿ ನಡಿ ಅಂತ ಕೆಳಗೆ ಇಳಿಸ್ತದಳ ಪ್ಯಾರಿ. ನಮ್ಮ ಹೆಣ್ಮಗಳವ್ರ ಮನೆ ಇದು ರೀ, ಕಟ್ಟಿಸ್ತದಾರ ಅಂದಲ್ವ, ಅದೇ ಮನೆ ಇದು. ಬೇಗ ಆಗ್ಲಪ್ಪ, ಸ್ವಂತ ಮನೆ ಇರಬೇಕು, ಹೌದಿಲ್ಲ ರೀ? ಅದು ಸಣ್ಣ ಮನೆ ಆಗಲಿ ದೊಡ್ಡ ಮನೆ ಆಗಲಿ, ನಮ್ಮದೊಂದು ಮನೆ ಅನ್ನೋದು ಇರಬೇಕು. ಇನ್ನೆಲ್ಲ ಮುಗೀತ್ರಿ. ನಾವು ನಮ್ಮ ಮನೆಗೆ ಬರ್ತಾಯಿದ್ದೀವಿ ಹಿಂದಿರುಗಿ, ನಮ್ಮ ಬಳ್ಳಾರಿಗೆ. ನನಗೆ ನಮ್ಮ ಬಳ್ಳಾರಿ ಅಂದ್ರೆ ಇಷ್ಟಪ್ಪ. ಎಲ್ಲ ಅನುಕೂಲ ಐತಿ ಇಲ್ಲಂತೂ, ನೀರಿಂದ ಸಹ ಎಲ್ಲ ಅನುಕೂಲ. ಪ್ರತಿದಿನ ನೀರು ಬರ್ತಾವೆ ನಮಗೆ. ಇವ್ರ ಮನೆ ಕಡೆನೂ ಪ್ರತಿದಿನ ಬರ್ತವೆ, ನಮ್ಮ ಸ್ವಲ್ಪ ಮನೆಗಳ ಕಡೆ ಬರೋದಿಲ್ಲ. ಇಲ್ಲಿ ಇವ್ರ ಏರಿಯಾದಾಗ ಮಾತ್ರ ಬರ್ತವೆ. ಸರಿ ರೀ, ಮತ್ತೆ ಇವ್ರ ಊರಿಗೆ ಇವ್ರ ಮನೆ ಆದಮೇಲೆ ಬರೋಣ. ಈ ಮನೆ ಇದೆ ಅಲ್ವಾ, ಈ ಮನೆ ಕಂಪ್ಲೀಟ್ ಆದಮೇಲೆ ಬರೋಣ. ಅವ್ರ ಮಗಳು ಅಳ್ತಾ ಇದ್ದಾಳ್ರಿ, ನಾನು ಊರಿಗೆ ಹೋಗ್ತೀನಿ ಅಂತ. ಇನ್ನು ಅರ್ಧ ದಾರಿಗೆ ಬಂದಮೇಲೆ ರೀ, ನಮ್ಮ ಯಜಮಾನ್ರದ್ದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಆಯಿಲ್ ಕಡಿಮೆ ಇದೇನೋ ಇಲ್ಲ ಸರಿ ಇದೇನೋ ನೋಡೋಣ ಅಂತೇಳಿ. ಇಲ್ಲಾಂದರೆ ಆಯಿಲ್ ಇಲ್ಲಾಂದರೆ ಗಾಡಿ ಏನೋ ಸೀಸ್ ಆಗುತ್ತಾ ಏನೋ ಹೇಳಿದ್ರಪ್ಪ ನಮ್ಮ ಯಜಮಾನ್ರು. ಇನ್ನು ನಮ್ಮ ಬಳ್ಳಾರಿಗೆ ಬಂದೀವಿ. ನಮ್ಮ ಬಳ್ಳಾರಿಗೆ ಬಂದರೆ ಅಷ್ಟು ಸಂತೋಷ. ಸರಿ ರೀ, ನನ್ನ ವ್ಲಾಗ್ ಮುಗೀತು. ಬಾಯ್ ರೀ.